ನಮಸ್ಕಾರ. ಮಾರ್ಕೋ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡ್ಕೊಂಡ್ ಬಂದೆ, ಅದು ಕೂಡ ಕನ್ನಡದಲ್ಲಿ. ಸಿನಿಮಾನ ನೋಡ್ಕೊಂಡ್ ಬಂದು ತುಂಬಾ ದಿನ ಆಗಿದ್ರು ಕೂಡ ಸ್ವಲ್ಪ ಲೇಟ್ ಆಗಿ ರಿವ್ಯೂ ಆಗ್ತಿದೀನಿ, ಕ್ಷಮೆ ಇರ್ಲಿ. ಹಾಗೆ ಈಗ ಬೇರೆ ಕನ್ನಡದಲ್ಲಿ ಕೂಡ ಬಿಡುಗಡೆ ಆಗಿದೆ OTT-ಲಿ. ಸಿನಿಮಾ ಹೇಗಿದೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದ್ ಸಣ್ಣ ಮಾತು, ವಿಡಿಯೋನೆಲ್ಲೂ ಸ್ಕಿಪ್ ಮಾಡ್ಬೇಡಿ, ಹಾಗೆ ಫುಲ್ ನೋಡಿ. ಇನ್ಯಾಕ್ ತಡ, ಶುರು ಮಾಡೋಣ ಬನ್ನಿ. ಇನ್ನ ಸಿನಿಮಾದು ಕತೆ ವಿಚಾರದ ಕಡೆ ಬರೋದಾದ್ರೆ, ವಿಕ್ಟರ್ ಇವನು ಮಾರ್ಕೋ ತಮ್ಮ. ಒಂದಿನ ಅಚಾನಕ್ ಆಗಿ ಇವನು ತುಂಬಾ ಕ್ರೂರವಾಗಿ ಸತ್ತೋಗ್ತಾನೆ. ಈ ವಿಚಾರ ಮಾರ್ಕೋಗ್ ತಿಳಿಯುತ್ತೆ. ಮಾರ್ಕೋಗ್ ತಿಳಿದಾದ್ಮೇಲೆ ಏನೇನಾಗುತ್ತೆ, ಹಾಗೆ ಅವನ್ ತಮ್ಮ ಹೇಗ್ ಸತ್ತೋದ್ಮೇಲೆ ಏನೇನೆಲ್ಲ ಆಗುತ್ತೆ, ಅದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಇನ್ನ ಈ ಸಿನಿಮಾದಲ್ಲಿ ನನಗೆ ಜಾಸ್ತಿ ಇಷ್ಟ ಆಗಿದ್ದು BGM, ಕಾರ್ಸ್ ಮತ್ತೆ ಕಾಸ್ಟ್ಯೂಮ್ ಡಿಸೈನಿಂಗ್, ಹಾಗೆ ಕೆಲವೊಂದು ಆಕ್ಷನ್ ಸೀಕ್ವೆನ್ಸ್. ಇನ್ನ ಸಿನಿಮಾದು ಫಸ್ಟ್ ಹಾಫ್ ವಿಚಾರದ ಕಡೆ ಬರೋದಾದ್ರೆ, ಮ್ಯೂಸಿಕ್ ಮಾತ್ರ ಸಕ್ಕತ್ತಾಗಿ ಕೊಟ್ಟಿದ್ದಾರೆ ನಮ್ ರವಿ ಬಸೂರ್ ಅವರು. ಅದ್ರಲ್ಲೂ ಆ ಥಿಯೇಟರ್ ಅಲ್ಲಿ ಆ BGM ನೆಲ್ಲ ಕೇಳ್ತಿದ್ದಾಗ ನೆಕ್ಸ್ಟ್ ಲೆವೆಲ್ ಫೀಲ್ ಇತ್ತು. ಇನ್ನ ಫಸ್ಟ್ ಹಾಫ್ ಕತೆ ವಿಚಾರದ ಕಡೆ ಬರೋದಾದ್ರೆ ಸ್ವಲ್ಪ ಎಂಗೇಜಿಂಗ್ ಆಗಿತ್ತು, ಆದ್ರೆ ಹೋಯ್ತಾ ಅದು ಕೂಡ ಎಲ್ಲೋ ಎಳಿತಾವ್ರೆ ಅಂತ ಅನ್ನಿಸ್ತು. ಇನ್ನ ಇವನ್ನೆಲ್ಲ ಬಿಟ್ರೆ ಕಾಸ್ಟ್ಯೂಮ್ ಡಿಸೈನಿಂಗ್ ನಂಗೆ ಮಾತ್ರ ಸಖತ್ ಇಷ್ಟ ಆಯ್ತು. ಫುಲ್ ಬ್ಲಾಕ್ ಡ್ರೆಸ್ ಕೋಡ್. ಇನ್ನ ಸಿನಿಮಾದು ಕ್ಯಾರೆಕ್ಟರ್ಸ್ ವಿಚಾರದ ಕಡೆ ಬರೋದಾದ್ರೆ ಎಲ್ಲಾರು ಕೂಡ ಅವ್ರವ್ರ ಪಾತ್ರನ ಚೆನ್ನಾಗೇ ನಿಭಾಯಿಸಿದ್ದಾರೆ. ಆದ್ರೆ ಮಾರ್ಕೋ ಪಾತ್ರ ನಿಮ್ಗೆ ತುಂಬಾ ಜಾಸ್ತಿ ಇಷ್ಟ ಆಗುತ್ತೆ ಅಂತ ನಾನ್ ಅನ್ಕೋತೀನಿ. ಯಾಕಂತ ಅಂದ್ರೆ ಸ್ವಲ್ಪ ರಾ ಅಂಡ್ ಸ್ಟೈಲಿಶ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಆಕ್ಷನ್ ಸೀಕ್ವೆನ್ಸ್, ಅದು ಕೂಡ ಒಂದೇ ಅನ್ಸುತ್ತೆ. ಯಾಕಂತ ಅಂದ್ರೆ ಅದು ನೋಡಕ್ ತುಂಬಾ ಚೆನ್ನಾಗಿತ್ತು, ನನಗೆ ಇಷ್ಟ ಆಯ್ತು. ಅದು ಒಂದೇ ಆಕ್ಷನ್ ಸೀಕ್ವೆನ್ಸ್ ನಂಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗಿದ್ದು. ಇನ್ನೆಲ್ಲ ಸ್ವಲ್ಪ ಬಲವಂತವಾಗಿ ತುರ್ಕೋರೆ ಅಂತ ಅನ್ನಿಸ್ತು. ಇದನ್ನ ನಾನ್ ಮುಂದೆ ಹೇಳ್ತೀನಿ ಏನಕ್ಕಂಗ ಅನ್ನಿಸ್ತು ನನ್ನ. ಇನ್ನ ಸಿನಿಮಾದು ನೆಗೆಟಿವ್ ವಿಚಾರದ ಕಡೆ ಬರೋದಾದ್ರೆ, ಸೆಕೆಂಡ್ ಹಾಫ್ ತುಂಬಾ ಎಳಿತಾವ್ರೆ ಅಂತ ಅನ್ನಿಸ್ತು. ಅದ್ರಲ್ಲೂ ಕೂಡ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಸಾಕ್ ಬಿಡು ಮಾರೆ, ಬೇಗ ಮುಗ್ಸು ಅನ್ನೋ ಫೀಲಿಗೆ ಹೋಗ್ಬಿಟ್ಟಿದ್ದೆ. ಅಂದ್ರೆ ಅಷ್ಟು ಸ್ಲೋ ಅನ್ಸಕ್ಕೆ ಶುರು ಆಯ್ತು. ಮತ್ತೆ ಆಕ್ಷನ್ ಸೀಕ್ವೆನ್ಸ್ ಚೆನ್ನಾಗಿದೆ, ಇಲ್ಲ ಅಂತ ಅಲ್ಲ. ಆದ್ರೆ ಇವರು ಸಿನಿಮಾನ ಆಕ್ಷನ್ ಸೀಕ್ವೆನ್ಸ್ ಗೋಸ್ಕರ ಮಾಡೋರೋ ಇಲ್ಲ ಆಕ್ಷನ್ ಸೀಕ್ವೆನ್ಸ್ ನ ಸಿನಿಮಾದಲ್ಲಿ ಇಟ್ಟವರೋ ಏನು ಗೊತ್ತಾಗಲ್ಲ. ತುಂಬಾ ಫೋರ್ಸ್ಫುಲಿ ಅನ್ಸುತ್ತೆ, ಹಾಗೆ ಕೆಲವೊಂದು ಬೇಕಾಗಿರ್ಲಿಲ್ಲ ಅಂತ ಕೂಡ ಅನ್ಸುತ್ತೆ. ಇದು ಯಾವ ತರ ಆಡ್ ಮಾಡೋರೆ ಅಂತ ಅಂದ್ರೆ, ಹೆಂಗಿದ್ರು A ಸರ್ಟಿಫೈಡ್ ಸಿನಿಮಾ ಅಲ್ವಾ, ಇನ್ನೊಂದ್ ಸ್ವಲ್ಪ ಆಕ್ಷನ್ ಸೀಕ್ವೆನ್ಸ್ ನ ಬ್ರೂಟಲ್ ಆಗಿ ಆಡ್ ಮಾಡೋಣ ಅಂತ ಅನ್ಕೋಬಿಟ್ಟವ್ರೆ. ಅಲ್ಲಿ ಬ್ರೂಟಲ್ ಆಗಿ ತೋರ್ಸಿರೋದು ನನಗ್ ಪ್ರಾಬ್ಲಮ್ ಅಲ್ಲ. ಸ್ಟೋರಿ ಸ್ವಲ್ಪ ಇನ್ನೂ ಇನ್ ಡೆಪ್ತ್ ಆಗಿ ಇದ್ದಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗ್ ಕಾಣ್ತಿತ್ತೇನೋ ಆ ಮೂವಿ ಅಂತ ನನಗನ್ನಿಸ್ತು. ಸರಿ, ಈ ಸಿನಿಮಾ ಬಗ್ಗೆ ನಂಗೆ ಇಷ್ಟೇ ಹೇಳಕ್ ಇದ್ದಿದ್ದು. ನನಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿ ತುಂಬಾ ಹೈಪ್ ಮಾಡಿದ್ರಲ್ಲ, ಅದೆಲ್ಲ ತಲೆಯಲ್ಲಿ ಕೂತಿತ್ತು. ಅಂದ್ರೆ ಹಂಗಿರ್ಬೋದು ಸಿನಿಮಾ, ಹಿಂಗಿರ್ಬೋದು ಅಂತ. ಕತೆ ಮೇಲೂ ತುಂಬಾ ಜಾಸ್ತಿ ನಂಬಿಕೆ ಇತ್ತು. ಅದಕ್ಕೆ ನಾನು ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿದ್ದು. ಅಂದ್ರೆ ನೋಡ್ಬೇಕು ಅಂತ ಇತ್ತು, ಮತ್ತೆ ಈ ಹೈಪ್ ಎಲ್ಲ ಇತ್ತಲ್ಲ, ಹಾಗಾಗಿ ಹೋಗಿ ನೋಡ್ದೆ. ಆದ್ರೆ ನಾನು ಇಟ್ಟಿದ್ದ ಎಕ್ಸ್ಪೆಕ್ಟೇಷನ್ಸ್ಗೆ ಇದು ರೀಚ್ ಆಗಿಲ್ಲ. ಇನ್ನ ಈ ಸಿನಿಮಾನ ನೋಡ್ಬೋದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನೋಡಿ. ಅಂದ್ರೆ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೋಡಿ. ಇಲ್ಲ ಅಂತ ಅಂದ್ರೆ ಒನ್ ಟೈಮ್ ವಾಚಬಲ್. ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂತ ಕೇಳಿದ್ರೆ ಬೇಡ, ತುಂಬಾ ಬ್ರೂಟಲ್ ಸೀನ್ಸ್ ಗಳವೆ. ಹಾಗಾಗಿ ಫ್ಯಾಮಿಲಿ ಜೊತೆ ನೋಡೋದು ನಾನ್ ಬೇಡ ಅಂತ ಹೇಳ್ತೀನಿ. ಇನ್ನ ಈ ಸಿನಿಮಾನ ನೀವು ನೋಡ್ಬೇಕು ಅಂತ ಅನ್ಕೊಂಡ್ರೆ ಕನ್ನಡದಲ್ಲೇ ನೋಡಿ. ಯಾಕಂತ ಅಂದ್ರೆ ಕನ್ನಡ ಡಬ್ ತುಂಬಾ ಚೆನ್ನಾಗಿದೆ. ಆದ್ರೆ ಇವರು ಈ ಸಿನಿಮಾದಲ್ಲಿ ತುಂಬಾ ಜಾಸ್ತಿ ಇಂಗ್ಲಿಷ್ನ ಉಪಯೋಗಿಸಿದ್ದಾರೆ. ಸರಿ, ಇಷ್ಟೇ ನಂಗೆ ಹೇಳೋಕಿದ್ದು. ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋ ಸಿಗೋಣ. ಅಲ್ಲಿ ತನಕ ಹುಷಾರಾಗಿರಿ, ಆರಾಮಾಗಿರಿ.